ಬರಿಯದ ನಾಯಕ ರಕ್ಷಣೆಯೇ ಕಾಯಕ ದಣಿ ಬರಿಯದ ನಾಯಕ ರಕ್ಷಣೆಯೇ ಕಾಯಕ ಕನಕಪುರದ ಬಂಡೆ. ನಾನು ಡಿ.ಕೆ. ಶಿವಕುಮಾರ್ ಎಂಬ ಹೆಸರಿನಾದ ನಾನು ಒಡನಾಟ ಇರೋರಂತ. ನಮಸ್ಕಾರ. ಇವತ್ತು ಮುಳಬಾಗಿಲು ತಾಲೂಕು ವಕೀಲರ ಸಂಘದ ವತಿಯಿಂದ ನಿನ್ನೆ ನಮ್ಮ ಪ್ರಭಾವಿ ಮುಖಂಡ, ಜನಾಂಗದ ಪ್ರಭಾವಿ ಮುಖಂಡ ಅನೇಕ ಸಮಸ್ಯೆಗಳನ್ನು ಎದುರಿಸಿ ಅವ್ರದ್ದೇ ಆದಂಥ ಒಂದು ಚಾಪ್ಗಾಲು ಇಟ್ಕೊಂಡು ನಿನ್ನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಅದೇ ಸಮಯದಲ್ಲಿ ಅವರ ಅಧಿಕಾರವನ್ನು ಸ್ವೀಕಾರ ಮಾಡಿ ರಾಜ್ಯಕ್ಕೆ ಒಂದು ಮಾದರಿ ಮುಖ್ಯಮಂತ್ರಿ ಆಗುವಂಥ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿತ್ವ ಉಳ್ಳವರು. ಅವರು ಸುಮಾರು ಅವ್ರದ್ದೇ ಆದಂಥ ಒಂದು ನಡ್ಕೊಂಡ್ಬಂದಂಥ ಶೈಲಿ ನಮ್ಮ ಜನಾಂಗಕ್ಕೆ, ರಾಜ್ಯಕ್ಕೆ ಒಂದು ಮಾದರಿ ಅನಿಸುತ್ತೆ. ಏಕೆಂದರೆ ಸುಮಾರು ಅವರು 8 ಸಲ ಶಾಸಕರಾಗಿ ಆಯ್ಕೆಯಾಗಿ ಅನೇಕ ಜವಾಬ್ದಾರಿ ಸ್ಥಾನಗಳನ್ನು ನಿರ್ವಹಿಸಿ ಸಹಕಾರ ಸಚಿವರಾಗಿ, ನೀರಾವರಿ ಸಚಿವರಾಗಿ, ನಗರಾಭಿವೃದ್ಧಿ ಸಚಿವರಾಗಿ ಅನೇಕ ಅತ್ಯುನ್ನತವಾದಂಥ ಹುದ್ದೆಗಳನ್ನು ಹೊಂದಿ ನಮ್ಮ ರಾಜ್ಯಕ್ಕೆ ಅನೇಕ ರೀತಿಯಲ್ಲಿ ಒಳ್ಳೆಯ ಸೇವೆಯನ್ನು ನಡ್ಕೊಂಬಂದಂಥ ವ್ಯಕ್ತಿ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು. ಅವರಾಗಿರೋದಂತೂ ಸುಮಾರು ನಮ್ಮ ರಾಜ್ಯಕ್ಕೆಲ್ಲನೂ ಒಂದು ಹರ್ಷ ತಂದಂಗೆ ಆಗುತ್ತೆ. ಅದು ನಮ್ಮ ಜನಾಂಗಕ್ಕಂತೂ ಒಂದು ಒಳ್ಳೆಯ ಒಂದು ಕೊಡುಗೆ, ಒಂದು ಗೌರವ ಕೊಟ್ಟಂಥ ವ್ಯಕ್ತಿ. ಅವರು ನಮ್ಮ ಜನಾಂಗದ ಗೌರವವನ್ನು ಕಾಪಾಡ್ತಾರೆ. ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯವನ್ನು ಅತ್ಯುನ್ನತ ಮಟ್ಟಕ್ಕೆ ಕೊಂಡೊಯ್ತಾರೆ ಅಂತ ಆಶಾಭಾವನೆ ಎಲ್ಲ ಜನಾಂಗಗಳಲ್ಲಿ, ಈ ಪ್ರತಿಯೊಂದು ದೀನದಲಿತರು, ಪ್ರತಿ ಕಾರ್ಮಿಕರು, ಕೂಲಿ ಕಾರ್ಮಿಕರು, ಯಾವುದೇ ರೀತಿಯಲ್ಲಾಗಿ ಇರುತ್ತೆ ಎಲ್ಲ ಫೀಲ್ಡ್ ಜನಾಂಗಕ್ಕೂ ಒಳ್ಳೆಯದಾಗತ್ತೆ ಅವರಿಂದ ಅನ್ನೋ ಒಂದು ಆಶಾಭಾವನೆ ಇದೆ. ಆ ನಂಬಿಕೆಯೂ ಜನರಲ್ಲಿದೆ. ಆ ನಂಬಿಕೆಯನ್ನು ಅವ್ರು ಉಳಿಸ್ಕೊತಾರೆ. ಅದೇ ರೀತಿ ಕರ್ನಾಟಕ ರಾಜ್ಯವನ್ನು ಯಾವ ರೀತಿ ನಮ್ಮ ದೇಶದಲ್ಲೇ ನಂಬರ್ 1 ರಾಜ್ಯವನ್ನಾಗಿ ಅವ್ರು ಮಾಡೋಂಥ ತಾಕತ್ತು, ಧೈರ್ಯ, ಆ ಒಂದು ನಾಲೆಡ್ಜ್ ಅವ್ರಿಗಿದೆ. ಅಂಥ ಒಂದು ಅವ್ರಿಗೆ ದೇವರು ಇನ್ನೂ ಒಳ್ಳೆ ಅಧಿಕಾರ ಕೊಡಲಿ, ಅವರ ಸೇವೆ ನಮ್ಮ ರಾಜ್ಯಕ್ಕೆ ಸಿಗಲಿ ಅಂತ ನಾವೆಲ್ಲನೂ ಆಶಿಸ್ತಾ, ಅವರು ಯಾವ ರೀತಿ ಅವರು ಅನೇಕ ಸಮಸ್ಯೆಗಳಲ್ಲೂ ಹೋರಾಟಗಳಲ್ಲಿ ಬಂದವರು, ಅನೇಕ ಕಷ್ಟಗಳನ್ನು ಅನುಭವಿಸಿದಂಥ ವ್ಯಕ್ತಿ. ಅವರು ಪ್ರಾಕ್ಟಿಕಲ್ಲಾಗಿ ಅವ್ರದ್ದೇ ಆದಂಥ ಒಂದು ಅನುಭವ ಇದೆ. ಅವ್ರಿಗೇನು ಪಕ್ಕದಲ್ಲಿ ಒಂದು IAS ಅಧಿಕಾರಿ, IPS ಅಧಿಕಾರಿ ಯಾರೋ ಒಂದು ಆಡಳಿತ ನಡೆಸುವಂಥ ಇದೇನಿಲ್ಲ. ಯಾಕೆಂದರೆ ಅವರು ಸ್ವಂತ ಕಾಲಲ್ಲಿ ಗ್ರೌಂಡ್ ಲೆವೆಲಿಂದ ಬಂದಂಥ ವ್ಯಕ್ತಿ ಇವತ್ತು ನಮ್ಮ ರಾಜ್ಯಕ್ಕೆ ರಾಜನಾಗಿರೋದು, ನಮ್ಮ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿರೋದು ನಮ್ಮೆಲ್ಲರ ಅದೃಷ್ಟ, ನಮ್ಮ ರಾಜ್ಯದ ಅದೃಷ್ಟ ಅಂತಲೂ ಸಹ ಈ ಸಮಯದಲ್ಲಿ ಹೇಳೋಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಅದೇ ರೀತಿ ನಮ್ಮ ಅನೇಕ ಅವರ ಈ ಒಂದು 2 ವರ್ಷದ ಅವಧಿಯಲ್ಲಿ ಮತ್ತೆ ಅವರು ಯಾವ ರೀತಿ ಅವರು ಬೇಸಾಗ್ತಾರೆ ಅಂದರೆ, ಅವ್ರು ಮುಂದಿನ ಎಷ್ಟು ವರ್ಷ ಅವರು CM ಆಗಿರ್ತಾರೆ ಅಂತ ನಾವು ಯಾರು ಊಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಯಾಕೆಂದರೆ ಕೆಲವರು ಆ ರೀತಿ ಶೈಲಿಯಲ್ಲಿ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳಲ್ಲಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಒಬ್ಬರು ಆಗ್ತಾರೆ. ಯಾಕೆಂದರೆ ಅನೇಕ ಮುಖ್ಯಮಂತ್ರಿಗಳು 3 ಪೀರಿಯಡ್, 4 ಪೀರಿಯಡ್, 5 ಪೀರಿಯಡ್ ಆಗಿರೋಂಥ ನಮ್ಮ ದೇಶದಲ್ಲಿ ನಾವು ನೋಡಿದ್ದೀವಿ, ಕಂಡಿದ್ದೀವಿ, ನೋಡ್ತಾನೂ ಇದ್ದೀವಿ. ಅಂಥ ಒಂದು ಇದರಲ್ಲಿ ಬರ್ತಕ್ಕಂಥ ವ್ಯಕ್ತಿ ನಮ್ಮ ಡಿ.ಕೆ. ಶಿವಕುಮಾರ್ ಅನ್ಸೋಕ್ಕೆ ನಮಗೆ ಹೆಮ್ಮೆ ಇದೆ. ಅದೇ ರೀತಿ ಇಂಥ ಒಂದು ನಮ್ಮ ಜನಾಂಗದಲ್ಲಿ ಅವರು ನಮ್ಮ ಜನಾಂಗದ ಪ್ರತಿನಿಧಿಯಾಗಿರೋದು, ಎಲ್ಲರೂ ಅವರು ಪ್ರತಿಯೊಂದು ಜನಾಂಗನೂ ಪ್ರತಿಯೊಂದು ರೀತಿಯಲ್ಲೂ ಯಾರನ್ನೂ ಕೈ ಬಿಡತಕ್ಕಂಥ ವ್ಯಕ್ತಿಯಲ್ಲ. ಆ ರೀತಿ ಅವರ ಉದ್ದೇಶಗಳಿರುತ್ತೆ. ನಾವು ಪ್ರತಿಯೊಬ್ಬ ಕೂಲಿ ಕಾರ್ಮಿಕರಿಂದ ಹಿಡಿದು ಅವ್ರನ್ನ ಯಾವ ರೀತಿ ನಮ್ಮ ರಾಜ್ಯನ ನಾವು ಅಭಿವೃದ್ಧಿ ಹತ್ತ ಕೊಂಡೊಯ್ಬೇಕು ಅನ್ನೋದೇ ಅವರ 24 ಗಂಟೆ 24/7 ಇದ್ದಂಗೆ ಅವರು ಮಾಡತಕ್ಕಂಥ ವ್ಯಕ್ತಿಯನ್ನು ನಾವು ಕಂಡಿದ್ದೀವಿ. ನಾವು ಪ್ರಾಕ್ಟಿಕಲಾಗಿ ನೋಡಿದ್ದೀವಿ ಅಂಥ ವ್ಯಕ್ತಿ. ಇಂಥ ವ್ಯಕ್ತಿಗೆ ಅಧಿಕಾರ ಸಿಕ್ಕಿರೋದು ನಮಗೆಲ್ರಿಗೂ ಹೆಮ್ಮೆ. ಈ ಒಂದು ಕಾರ್ಯಕ್ರಮ ನಾವು ಚಿಕ್ಕದಾಗಿ ಹಮ್ಮಿಕೊಂಡು ನಮ್ಮ ಸಂಘದ ವತಿಯಿಂದ ಅವರಿಗೆ ಅಭಿನಂದನೆಗಳು ಸಲ್ಲಿಸಬೇಕು. ನಮಗೆ ಆದಂಥ ನಮ್ಮ ತಾಲೂಕಿಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ ಅವರ ಒಂದು ಕೊಡುಗೆ ಅಪಾರ ಇದೆ. ಅವರನ್ನು ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು ಅಂತ ನಮ್ಮ ಎಲ್ಲ ಮುಖಂಡರಲ್ಲಿ, ನಮ್ಮ ಎಲ್ಲ ಸಮುದಾಯದ ಎಲ್ಲ ಮುಖಂಡರಲ್ಲಿ ಎಲ್ಲರಲ್ಲಿ ನಾವು ಪ್ರಾರ್ಥನೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ನಮ್ಮೆಲ್ಲ ಸಮುದಾಯದ ಜನಾಂಗದ ಮುಖಂಡರು ನಮ್ಮ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಹೇಳಬೇಕಾದ್ರೆ ಅವರು ಮಹಾನ್ ದೈವಾಂಶ ಸಂಭೂತರವರು, ಪ್ರಿಯತಾ ದೈವಭಕ್ತಿ ಉಳ್ಳಂಥ ವ್ಯಕ್ತಿ. ಅವರು ಈ ಕಾಲದಲ್ಲಿ ಅಂಥವರು ನಮ್ಮ ರಾಜ್ಯದಕ್ಕೆ ಮುಖ್ಯಮಂತ್ರಿ ಆಗಿರೋದು ನಮ್ಮ ಅದೃಷ್ಟ. ಮತ್ತು ಈ ಸನಾತನ ಧರ್ಮದ ಬಗ್ಗೆ ದೇವರಿದ್ದಾನೆ, ದೇವ್ರ ಶಕ್ತಿ ಇದೆ ಅನ್ನೋವಂಥ ಒಂದು ಯುವಜನತೆಗೆ, ಈ ಜನಾಂಗಕ್ಕೆ, ನಮ್ಮ ರಾಜ್ಯಕ್ಕೆ ತಿಳಿಸ್ಕೊಡೋ ರೀತಿಯಲ್ಲಿ ಅದನ್ನ ನೋಡ್ಕೊಂಡು ಹೋಗ್ತಾ ಇದ್ದಾನೆ.
ಇಂಥ ವ್ಯಕ್ತಿಗಳಲ್ಲಿ ಅದು ಕಡಿಮೆ ಸಿಗೋದು. ಯಾಕಂದರೆ ಪಕ್ಕದಲ್ಲಿ ನಮ್ಮ ಆಂಧ್ರ ಸಿ ಎಮ್ ಡೆಪ್ಟಿ ಸಿ ಎಮ್ ಪವನ್ ಕಲ್ಯಾಣ್ ಇದ್ದಾರೆ. ಅದೇ ರೀತಿ ಮೋದಿಯಿಂದ ಹಿಡಿದು ಇಂಥವರು ರಾಜ್ಯದ ಅಧಿಕಾರಿ ರಾಜ್ಯವನ್ನು ಚುಕ್ಕಾಣಿ ಹಿಡಿಯೋದು ಒಳ್ಳೆಯದು ಅನಿಸುತ್ತೆ. ಯಾಕಂದರೆ ಇವರು ಕೆಲವರೆಲ್ಲ ದೇವರಿಲ್ಲ, ಅದಿಂಗೆ ಇದಿಂಗೆ, ಕೆಲವರೆಲ್ಲ ಇದನ್ನು ಏನೋ ಅಂತಾರೆ, ಇನ್ನೊಂದು ಹೊಡಿದೆಯಲ್ಲ, ದೇವರಿಲ್ಲ ಅನ್ನೋ ವರ್ಡು. ಹಾಂ ಮೌಢ್ಯ ಅದು ಮೂಢನಂಬಿಕೆ ಇವೆಲ್ಲ ಕೆಲವು ನಂಬಲ್ಲ. ನಾಸ್ತಿಕರು ಅಂಥ ಜನ ನಮ್ಮ ದೇಶದಲ್ಲಿ ಜಾಸ್ತಿ ಆಗಿಬಿಡಿದ್ದಾರೆ. ಇಂಥವ್ರು ಇರೋದ್ರಿಂದ ಇವರು ಪ್ರತಿಯೊಂದು ವರ್ಡಲ್ಲೂ ದೇವರ ವರ್ಡ್ ಒಂದು ಅರ್ಥ ಬರುತ್ತೆ. ಅವರು ಡಿ ಕೆ ಶಿವಕುಮಾರ್ ಮಾತಾಡೋ ವರ್ಡಲ್ಲಿ ಪ್ರತಿಯೊಂದು ಪ್ರತಿಯೊಂದು ಪದಲ್ಲೂ ದೇವ್ರನ್ನ ಎಲ್ಲ ಒಂದು ಜಾಗದಲ್ಲಿ ಸಂಸ್ಕೃತನ ದೇವ್ರನ್ನ ನಮ್ಮ ಹಿಂದಿನ ಕಾಲದಲ್ಲಿ ನೋಡ್ಕೊಂಡು ಬರ್ತಕ್ಕಂಥ ಒಂದು ಆಚಾರ ವಿಚಾರಗಳನ್ನು ಅವರು ಹೇಳ್ತಾರೆ. ವಿಧಾನಸೌಧದಲ್ಲಿ ಓಪನ್ ಆಗಿ ಹೇಳ್ತಾರೆ. ಅವ್ರು ನೋಡ್ಕೊಳ್ಳೋ ರೀತಿಯನ್ನು ನಾವು ನೋಡಿದ್ದೀವಿ. ಇಂಥವರಾಗಿರೋದ್ರಿಂದ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ದೈವಶಕ್ತಿ ಸನಾತನ ಧರ್ಮ ಉಳಿಯೋಕ್ಕೆ ಅವರು ಸದಾ ಶತಸಿದ್ಧರಾಗಿದ್ದಾರೆ ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ.